ಹುಬ್ಬಳ್ಳಿಯಲ್ಲಿ ಕೊಲೆಯಾದಂಥ ಅಂಜಲಿ, ಕೊಲೆ ಮಾಡಿದಂಥ ವಿಶ್ವ ಈಗ ದಾವಣಗೆರೆಯಲ್ಲಿ ಪತ್ತೆಯಾಗಿದ್ದಾನೆ. ಏನ್ ಮಾಡ್ತಾ ಇದ್ದ ಇವನು ನೋಡೋಣ. ಇವನು ದಾವಣಗೆರೆಯಲ್ಲಿ ಒಂದು ಹೋಟೆಲ್ನಲ್ಲಿ ರೂಮ್ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ. ಮಂಗಳವಾರ ಸಂಜೆ 5,000 ರೂಪಾಯಿ ಅಡ್ವಾನ್ಸ್ ಅನ್ನ ತೆಗೆದುಕೊಂಡು ಹೋಗಿದ್ದ ಅಂತ ಹೋಟೆಲ್ನವ್ರು ಹೇಳ್ತಾ ಇದ್ದಾರೆ. ಮಂಗಳವಾರದ ನಂತರ ಕೆಲಸಕ್ಕೆ ಬರಲಿಲ್ಲ ಅವನು. 10 ದಿನ ಪಬ್ಲಿಕ್ ಟಿವಿಗೆ ಮಹಾರಾಜ ಹೋಟೆಲ್ ಮಾಲೀಕ ಈಗ ಗೋವರ್ಧನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಅಂಜಲಿ ಹಂತಕ ದಾವಣಗೆರೆಯಲ್ಲಿ ಅರೆಸ್ಟ್ ಆಗಿರೋದು. ಮೈಸೂರಿನ ಮಹಾರಾಜ ಹೋಟೆಲ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತೆ ವಿಶ್ವ ರೂಮ್ ಬಾಯ್ ಸಪ್ಲೈಯರ್ ಆಗಿ ಹೋಟೆಲ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ವಿಶ್ವ ಸರಿಯಾಗಿ ಕೆಲಸಕ್ಕೆ ಬರ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ 10 ದಿನ ಬಂದ್ರೆ 5 ದಿನ ಬರ್ತಾ ಇರಲಿಲ್ಲ. ಮೊನ್ನೆ ಮಂಗಳವಾರ ಸಹ ದುಡ್ಡನ್ನ ಇಸ್ಕೊಂಡು ಹೋಗಿದ್ದ 5,000 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಮಹಾರಾಜ ಹೋಟೆಲ್ನ ಮಾಲೀಕ ಗೋವರ್ಧನ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಅಂಜಲಿ ಹಂತಕ ದಾವಣಗೆರೆಯಲ್ಲಿ ಅರೆಸ್ಟ್ ಆಗಿದ್ದಾನೆ. ಅವನು ಯಾವ ಪರಿಸ್ಥಿತಿಯಲ್ಲಿ ಸಿಕ್ಕಿದ್ದಾನೆ, ಏನಾಗಿದೆ ಅನ್ನೋದರ ಅಪ್ಡೇಟ್ಸ್ ಅನ್ನ ಕೂಡ ನಿಮಗೆ ಕೊಡ್ತೀವಿ. ಒಂದು 4 ತಿಂಗಳ ಹಿಂದೆ ಅವನು ಬಂದಿರೋದು ಸರ್ ನಮ್ಮಲ್ಲಿ ಕೆಲಸ ಮಾಡೋಕ್ಕೆ. ಅವನು ಥ್ರೂ ಒಂದು ಏಜೆನ್ಸಿ, ವಿನಾಯಕ ನರ್ಸಿಂಗ್ ಕೇರ್ ಅಂತ ಅಂದ್ಬಿಟ್ಟು ಒಂದು ಏಜೆನ್ಸಿ ಇದೆ. ಆ ಏಜೆನ್ಸಿಯವ್ರ ಮೂಲಕ ನಮ್ಮ ತಂದೆಯವ್ರನ್ನ ನೋಡ್ಕೊಳ್ಳೋದಕ್ಕೆ ಆ್ಯಸ್ ಎ ನರ್ಸಿಂಗ್ ಕೇರ್ ಬರ್ತಾರೆ. 1.5 ತಿಂಗಳು ಅವನು ಕೆಲಸ ಮಾಡಿದ್ಮೇಲೆ ಅವನು ಅಲ್ಲಿ ಕೆಲಸ ಬಿಟ್ಬಿಟ್ಟು ಅವನು ಎಲ್ಲ ರೀತಿಯಲ್ಲೂ ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದ. ಸೊ ಅವನನ್ನು ನಾವು ತಗೊಂಡ್ವಿ. ಅವನು ತುಂಬ ಇರ್ರೆಗ್ಯುಲರ್ ವರ್ಕರು. ಒಂದು 10 ದಿನ ಬರ್ತಾ ಇದ್ದ, ತಿರ್ಗಾ ವಾಪಸ್ ಹೋಗ್ತಾ ಇದ್ದ, ಆ ರೀತಿ ಬಂದು ಹೋಗ್ತಾ ಇದ್ದ. ಮಂಗಳವಾರ ಮಧ್ಯಾಹ್ನ ಅವನು ಒಂದು 3 ಗಂಟೆ ಅಷ್ಟೊತ್ತಿಗೆ ಅಡ್ವಾನ್ಸ್ ತೊಗೊಳ್ತಾನೆ. ಅಡ್ವಾನ್ಸ್ ತೊಗೊಂಡ್ಮೇಲೆ ಅವನು ಇಲ್ಲಿ ಯಾರಿಗೂ ಅವನು ನೋಡಿರಲ್ಲ. ಅವಾಗಿಂದ ಅವನು ಪತ್ತೆ ಇರೋದಿಲ್ಲ. 5,000 ತೊಗೊಂಡ. ಅದಕ್ಕೆ ಮುಂಚೆ ದಿನ 1,000 ತೊಗೊಂಡಿದ್ದಾನೆ. ಆ ಅಡ್ವಾನ್ಸ್ ತೊಗೊಂಡು ಅವನು ಹೊರಗಡೆ ಹೋಗಿದ್ದಾನೆ. ಅವಾಗಿಂದ ನಮಗೆ ಅವನ ಸಂಪರ್ಕ ಇರಲಿಲ್ಲ. ನೆಕ್ಸ್ಟ್ ಡೇ ನನಗೆ ಹುಬ್ಬಳ್ಳಿಯಿಂದ ಪೊಲೀಸವ್ರು ಫೋನ್ ಮಾಡಿದಾಗಲೇ ಗೊತ್ತಾಯಿತು ಇದೆಲ್ಲನೂ ನಡೆದಿದೆ ಅಂತಂದು. ಅವ್ರು ಬಂದರು. ಅವರು ಸಾಯಂಕಾಲಕ್ಕೆಲ್ಲನೂ ಪೊಲೀಸವ್ರು ಬಂದರು ಅಲ್ಲಿಂದ. ಅವರು ನಮ್ಮ ಹೋಟೆಲ್ನ ವಾಚ್ ಮಾಡ್ತಾಯಿದ್ರು. ಪ್ರಾಬಬ್ಲಿ ಒಂದು 6-7 ಜನ ಬಂದಿದ್ದರು. ಅವರೆಲ್ಲನೂ ಇಲ್ಲೇ ಇದ್ದರು ಥ್ರೂಔಟ್. ನಿನ್ನೆ ಅವ್ರಿಗೆ ನೈಟ್ ಏನೋ ಇನ್ಫಾರ್ಮೇಷನ್ ಬಂದಿದೆ, ಅಲ್ಲಿವರೆಗೂ ಇಲ್ಲೇ ಇದ್ದರು. ಅವರ ಇನ್ಫಾರ್ಮೇಷನ್ ಬಂದ ಮೇಲೆ ಅವನಲ್ಲಿ ಸಿಕ್ಕಿದ್ದಾನೆ ಅಂತ ಆಮೇಲೆ ಹೊರಗಡೆ ಹೋಗಿದ್ದಾರೆ. ನಮ್ಮಲ್ಲಿ ಏನು ಚಿಕ್ಕ ಪುಟ್ಟ ಏನು ರೂಮ್ ಬಾಯ್ ಇದು ಮಾಡಿಕೊಡೋದು, ಆಮೇಲೆ ನಮ್ಮ ಸಪ್ಲೈಯರ್ಸ್ಗೆ ಏನಾದ್ರು ತೊಗೊಂಡು ಬಂದು ಕೊಡೋದು. ಬಿಕಾಸ್ ಅವನು ಏನು ಓದಿರಲಿಲ್ಲ. ಅವನಿಗೆ ಇದು ಏನು ಆರ್ಡ್ರ್ ತೊಗೊಳ್ಳೋದಾಗಲಿ ಆ ಥರದ್ದೆಲ್ಲ ಏನು ಬರ್ತಾ ಇರಲಿಲ್ಲ. ಏನಾದ್ರೂ ಆರ್ಡ್ರ್ ಇದ್ದರೆ ಅದನ್ನು ತೊಗೊಂಡು ಬಂದು ಕೊಡೋದು ಕಿಚನ್ನಿಂದ, ಆ ರೀತಿ ಕೆಲಸ ಮಾಡ್ಕೊಂಡು ಇರ್ತಾ ಇದ್ದ. ಬಿಕಾಸ್ ಅವನು ತುಂಬ ಇರ್ರೆಗ್ಯುಲರ್ ಇರೋದ್ರಿಂದ ನಾವು ಅವನನ್ನು ಯಾವುದೇ ಪರ್ಟಿಕ್ಯುಲರ್ ಜಾಬ್ ಅಂತ ಅವನನ್ನು ಇಟ್ಕೊಂಡಿರಲಿಲ್ಲ. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೆಟ್ಟ ಬಿಹೇವಿಯರ್ ಇರಲಿಲ್ಲ. ಯಾಕೆ ಅಂತಂದರೆ 1.5 ತಿಂಗಳು ನಮ್ಮ ಮನೆಯಲ್ಲಿದ್ದ, ನಮ್ಮ ತಂದೆಯನ್ನು ನೋಡಿಕೊಂಡು. ಸೊ ಯಾವುದೇ ರೀತಿಯಲ್ಲಿ 1 ರೂಪಾಯಿ ಹಾಗೆ ಹೀಗೆ ಮಾಡೋದಾಗಲಿ ಏನೂ ಅವನು ಇದುವರೆಗೂ ನಾವು ನೋಡಿಲ್ಲ. ಬಟ್ ಈ ಥರ ಹೆಂಗೆ ಮಾಡಿದ್ದಾನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವನು ಯಾಕೆ ಹಿಂಗೆ ಮಾಡಿದಾನೆ ಏನು ಅನ್ನೋದು ಅವರಿಗೆ ಆಶ್ಚರ್ಯ ಆಗ್ತಾ ಇದೆ. ಅದು ಮೈಸೂರಿನಲ್ಲಿರುವಂಥ ಹೋಟೆಲ್ನವರು. ಅಲ್ಲಿ ಮೈಸೂರಿನ ಮಹಾರಾಜ ಹೋಟೆಲ್ನಲ್ಲಿ ಕೆಲಸವನ್ನು ಮಾಡ್ಕೊಂಡಿದ್ದಂತೆ. ಅವನಿಗೆ ಯಾವುದೂ ಓದಿರಲಿಲ್ಲ, ಅವನಿಗೆ ಯಾವ ಕೆಲಸನೂ ಬರ್ತಿರ್ಲಿಲ್ಲ. ಹಾಗಾಗಿ ಅಲ್ಲಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದ. ಅವನಿಗೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಕೆಲಸ ಅಂತ ಏನೂ ಇರಲಿಲ್ಲ ಅಂತ ಆ ಹೋಟೆಲ್ನ ಮಾಲೀಕರು ಹೇಳ್ತಾ ಇದ್ರು. ಮೊನ್ನೆ ಸೋಮವಾರ 1,000 ರೂಪಾಯಿ ಇಸ್ಕೊಂಡಿದ್ದ, ಮಂಗಳವಾರ 5,000 ರೂಪಾಯಿ ಇಸ್ಕೊಂಡಿದ್ದ. ಅದಾದ ನಂತರ ಅವನು ಬಂದಿಲ್ಲ ಅನ್ನುವಂಥದ್ದನ್ನು ಹೋಟೆಲ್ನ ಮಾಲೀಕರು ಹೇಳ್ತಾ ಇದ್ರು.